ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಕುಶಲ ಗೃಹಿಣಿ ಯೂಟ್ಯೂಬ್ ಚಾನಲ್. ನಾನು ನಿಮ್ಮ ಮನೆ ಮಗಳು ಶಿಲ್ಪಾ. ಸೊ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಳ್ತೀನಿ. ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ. ಸೊ ಫ್ರೆಂಡ್ಸ್, ನಮ್ಮನೆ ಹತ್ರ ಇರೋ ಕವಲೆಗೆ ಇವತ್ತು ಸಿಮೆಂಟ್ ಎಲ್ಲ ಹಾಕಿ ರೆಡಿ ಮಾಡ್ತಿದ್ದಾರೆ. ಏನಪ್ಪ ಅಂದರೆ ನಮ್ಮದು ಸೆಂಟ್ರಿಗೆ ಆಗ್ಬಿಟ್ಟೈತೆ. ನಾವು ರೋಡ್ಗೆ ಹೋಗ್ಬೇಕು ಅಂತಂದರೆ ಕವಲೆ ಹತ್ತು ಇಳಿದು ಹೋಗಬೇಕಿತ್ತು. ಆವಾಗ ಮಣ್ಣು ಥರ ಇತ್ತು, ಹತ್ತು ಇಳಿದು ಮಾಡಿ ಹೋಗ್ತಿದ್ದೋ. ಇವಾಗ ಸಿಮೆಂಟ್ ಹಾಕ್ಬಿಟ್ಟವ್ರೆ ಫ್ರೆಂಡ್ಸ್, ಹತ್ತಕ್ಕೂ ಆಗಲ್ಲ, ಇಳಿಯೋಕ್ಕೂ ಆಗಲ್ಲ. ಮಕ್ಕಳು ಸ್ಕೂಲ್ ಕಳಿಸ್ಬೇಕು ಅಂದರೆ ಇವಾಗ ಕಾಲುವೆ ನೀರು ಬಿಟ್ಟಾಗ ದೇವ್ರ ಪೂಜೆ ಏನಾದರೂ ಗಣೇಶ ಎಲ್ಲ ಕೂರಿಸಿರ್ತಾರಲ್ಲ, ಅದೆಲ್ಲ ಮೆರವಣಿಗೆ ಬಂದಾಗ ಪೂಜೆ ಮಾಡಿಸ್ಬೇಕು ಅಂತಂದರೆ ಸ್ವಲ್ಪ ಹಿಂಸೆ ಆಗುತ್ತೆ. ಹಾಗಾಗಿ ಅವ್ರಿಗೆ ಆ ಕಡೆಯಿಂದ ಈ ಕಡೆ ಓಡಾಡೋಕ್ಕೆ ಸ್ವಲ್ಪ ಸೇತುವೆ ಥರ ಮಾಡಿಕೊಡಿ ಅಂತ ಕೇಳ್ಕೊಂಡಿದ್ದೀವಿ. ಅವರು ಸರಿ ಆಯಿತು ಮಾಡ್ಕೊಡ್ತೀವಿ ಅಂತ ಅಂದ್ಬಿಟ್ಟು ಒಂದಷ್ಟು ಜಾಗ ಗ್ಯಾಪ್ ಇಟ್ಬಿಟ್ಟು ಮಾಡಿದ್ದಾರೆ. ಹಿಂದಿನ ದಿನ ನಮ್ಮನೆ ಹೊಗೆ ಸೊಪ್ಪು ಮುರಿದಿದ್ವಿ. ಸೊ ಬ್ಯಾರನ್ನೆಲ್ಲನೂ ರೆಡಿ ಮಾಡಿ ಸೊಪ್ಪೆಲ್ಲ ನೇರಿಸಿ ಪೂಜೆ ಮಾಡೋಷ್ಟರೊಳಗೆ ಟೈಮ್ ಆಗೋಗಿತ್ತು. ಸೊ ಹಾಗಾಗಿ ನಾನು ಮಾರನೇ ದಿನ ಪೂಜೆನ ಮಾಡ್ತಾಯಿದ್ದೀನಿ. ಸೊ ಪೂಜೆ ಎಲ್ಲನೂ ಮಾಡಾಯಿತು. ಮತ್ತು ನಮ್ಮ ಮನೆ ಹತ್ರ ಒಂದು ಚಿಕ್ಕದು ಒಂದು ದೇವಸ್ಥಾನ ಐತೆ. ಅಲ್ಲಿ ಹೋಗಿ ಒಂದು ಕೋಳಿನೂ ಕುಯ್ಕೊ ಬಂದಿದ್ವಿ. ಅಷ್ಟರಲ್ಲಿ ನನ್ನ ಫ್ರೆಂಡ್ ಬರ್ತೀನಿ ಅಂತ ಹೇಳಿದ್ಲು. ಸೊ ಅವಳು ಬರ್ತೀನಿ ಅಂತ ಗೊತ್ತಾದ ಮೇಲೆ ಮತ್ತೆ ಎಕ್ಸ್ಟ್ರಾ ಚಿಕನ್ ತರಿಸಿ ನಾವು ಕಟ್ ಮಾಡಿದಂಥ ಕೋಳಿನ ಸಾಂಬಾರು ಮಾಡಿ ಮತ್ತು ಎಕ್ಸ್ಟ್ರಾ ಚಿಕನ್ ತಂದು ಫ್ರೈ ಮಾಡಿಬಿಟ್ಟು ಅಡುಗೆ ಎಲ್ಲನೂ ರೆಡಿ ಮಾಡಿದ್ವಿ. ಅವಳು ಊರೊಳಗಡೆ ಇರೋ ನನ್ನ ಫ್ರೆಂಡ್ ಮನೆಗೆ ಹೋಗಿ ಹೂವಿನ ಗಿಡ ಎಲ್ಲ ಇಸ್ಕೊಂಬರೋಣ ಬಾ ಅಂತ ಅಂದ್ಬಿಟ್ಟು ಜೊತೆಗೆ ಕರ್ಕೊಂಡು ಹೋದ್ಲು. ಸೊ ಅಲ್ಲಿಗೆ ಹೋಗ್ತಾಯಿದ್ವಿ. ಅದಕ್ಕಿಂತ ಮುಂಚೆ ಇಲ್ಲಿ ನಮ್ಮ ಮನೆ ಹತ್ರನೇ ಇರೋ ನಮ್ಮ ಫ್ರೆಂಡ್ ಅವ್ರ ಅಮ್ಮನ ಮನೆ ಒಂದು ಸ್ವಲ್ಪ ಹೂವಿನ ಗಿಡ ಕೊಡ್ತೀನಿ ಅಂತ ಹೇಳಿದರು. ಸೊ ಹಾಗಾಗಿ ಅಲ್ಲೂ ಕೂಡ ಬಂದು ಇಸ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಹೋಗಿದ್ವಿ. ಆದರೆ ಅಲ್ಲಿ ಮಳೆ ಬಂದ್ಬಿಡ್ತು ಅಂತ ಅಂದ್ಬಿಟ್ಟು ಅವ್ರದ್ದು ಕೊಟ್ಟಿಗೆ ಇತ್ತು ಫ್ರೆಂಡ್ಸ್. ಆ ಕೊಟ್ಟಿಗೆಯಲ್ಲಿ ನಿಂತಿರ್ಬೇಕಾದ್ರೆ ಒಂದು ನಾಗರಾವು ಅದು ದನಗಳೆಲ್ಲನೂ ಕಟ್ಟಾಕಿರೋ ಜಾಗದಲ್ಲಿ ಗಂಜಲ ಎಲ್ಲ ಆಗಿರ್ತದಲ್ಲ, ಅದನ್ನು ತೊಳೆದ್ಬಿಟ್ಟು ಪೈಪಲ್ಲಿ ಬಿಡ್ತಾರಲ್ಲ, ಆ ಪೈಪ್ ಒಳಗಡೆ ಹೋಗೋದು ಬರೋದು ಮಾಡ್ತಾಯಿತ್ತು. ನಾವು ಹೋಗುತ್ತೇನೋ ಅಂತ ಅಂದ್ಬಿಟ್ಟು ಸೈಡಲ್ಲಿ ನಿಂತ್ಕೊಂಡು ನೋಡಿದ್ವಿ. ಆದರೆ ಅದು ಹೊರಗಡೆ ಹೋಗಲಿಲ್ಲ, ಪೈಪ್ ಒಳಗಡೆ ಹೋಗೋದು ಬರೋದು ಮಾಡ್ತಿತ್ತು. ಅವಾಗ ಏನು ಮಾಡಿದ್ರಪ್ಪ ಅಂತಂದರೆ ಪೈಪ್ ಒಳಗಡೆ ಹೋಗ್ತಿದ್ದಂಗೆ ಈ ಕಡೆಯಿಂದ ಒಂದು ಸ್ವಲ್ಪ ಕಲ್ಲೆಲ್ಲ ಹಾಕಿ ಮುಚ್ಚಿಬಿಟ್ಟು ಆ ಕಡೆ ಒಂದು ದೊಡ್ಡ ಪೈಪ್ ಕೊಟ್ಟಿದ್ರು, ಗಂಜಲ ಎಲ್ಲ ಹೊಲ್ದೊಳಿಗೆ ಹೋಗೋ ಥರ. ಸೊ ಆವಾಗ ಆ ಪೈಪೆಲ್ಲನೂ ಎಳ್ದಾಕಿದ್ರು, ಹೋದರೆ ಆಚೆ ಕಡೆಯಿಂದನೇ ಹೋಗಲಿ ಅಂತ ಅಂದ್ಬಿಟ್ಟು. ನಾವು ಜಮೀನು ಪಕ್ಕದಲ್ಲಿ ಮನೆ ಕಟ್ಟಿದ್ದೀವಿ ಫ್ರೆಂಡ್ಸ್. ಯಾವ್ಯಾವ ಹಾವುಗಳು ಮನೆ ಒಳಗಡೆ ಬರುತ್ತೆ, ಯಾವಾಗ ಹೋಗುತ್ತೆ ಅಂತ ಅನ್ನೋದೇ ಗೊತ್ತಾಗಲ್ಲ. ಸೊ ಅದೇ ಒಂದು ಭಯ. ನಮ್ಮ ಮಕ್ಕಳಿರೋ ಮನೆಗಳಲ್ಲಂತೂ ಇನ್ನೂ ಜಾಸ್ತಿ ಭಯನೇ ನಮಗೆ. ಸೊ ಇವಾಗ ನನ್ನ ಫ್ರೆಂಡ್ ಅವ್ರ ಅಮ್ಮ ಹೂವಿನ ಗಿಡ ಎಲ್ಲನೂ ಕಟ್ ಮಾಡಿ ಕೊಡ್ತಿದ್ದಾರೆ. ಸೊ ನಾವಲ್ಲಿ ಕಟ್ ಮಾಡಿಸ್ಕೊಂಡು ನೆಕ್ಸ್ಟು ಇವಾಗ ಊರೊಳಗಡೆ ಇರೋ ನಮ್ಮ ಫ್ರೆಂಡ್ ಮನೆಗೆ ಬಂದ್ವಿ. ಯಾವ ಥರ ಬರ್ತಿದ್ದೀನಿ ನೀನು ಸ್ಟೈಲಾಗಿ ಅಂತ. ಓ ಚಪ್ಪಲ್ಲೇ ಬಳಕೆ ಮಾಡ್ಕೊತೀನಿ ಒಂಚೂರು. ಚೆನ್ನಾಗದೆ ಕಣ. ಇಲ್ಲಿ ಗ್ಲಾಸ್ ಹಾಕ್ಸಿ ಇದೊಂದು ಬಂದಾಗೆಲ್ಲ ಹಂಗೆ ಅಂತಿದ್ವಿ. ಹಂಗಂತ ನನಗೆ ಹೋಗೋಣ ಚೆನ್ನಾಗೆ ಬರ್ತಿದೆ. ಯಾವ್ದು ನಿಂದು ಫೋನ್ ವಿವೋನಾ? ಇದು ಸ್ಯಾಮ್ಸಂಗ್. ಸ್ಯಾಮ್ಸಂಗ್ ನಿಮ್ದು ಹೊಸದಲ್ವಾ? ಕ್ಯಾಮ್ರಾ ಚೆನ್ನಾಗಿ ಬರ್ತದೆ. ನಮ್ದು ಕ್ಯಾಮ್ರಾ ವಿಡಿಯೋ ಮಾಡ್ತಾರೆ ಅಷ್ಟೇ. ಯಾವ ಮನೆ ಬಂದು ಈಗ ಬಂದು ಏನು ಮಾಡಿ ಸರ್ಚ್ ಮಾಡಿ ಏನು ಮಾಡಿಲ್ಲ ಇದೇನು ಮಾಮೂಲಿ ಮಾಡ್ತಾರೆ. ಒಂದು ಥರ ಪಡ್ಬೇಕು ಕೆಲಸ ಮಾಡಿ ಯಾವ್ದು ಬೀಜ ಎತ್ಕೊಡು ನನಗೆ ಈಗ. ಇದು ಸೊರಕಾಯ್ದು, ಇದು ಬಿನಿಸು, ಇದು ಬೀನ್ಸು, ಇದು ಬೆಂಡೆಕಾಯ್ದು, ನೋಡುವಾಗ ಪಡ್ಡಾಕ ಇದು ಹೀರೆಕಾಯ್ದು. ನೀವು ಊಟ ಯಾವ್ದು ಪಡ್ಡಿಲ್ಲ ಎಲ್ಲ ಹೋಗಿ ಬಿಟ್ಟಾಗ ಕಲ್ಲು ಮಾಡಿ ಕೊಡಿ, ಕಲ್ಲು ಮಾಡಿ ಕೊಡಿ. ಇದು ನೆಟ್ಟಿಯೋ ಸುಳ್ಳಾಟು ಅಂತ ಮಾಡಿ ನೋಡಿ ಅದಕ್ಕೆ ಏನು ಮಾಡಿದ್ರೆ ಕಾಂತನಿ ಇದು ಆಟ ಮಾಡಿ ಹಾಟ್ ಬನ್ಸಲ್ಲಿ ಬಿತ್ತೆ ಪಡ್ಡ ವಿಜಾತ ಇದೆಲ್ಲ ಸುಮ್ಮನೆ ನಾವು ಬೇರೆ ಮಾರಕ್ಕೆ ಚೆನ್ನಾಗಿರ್ತಾರೆ. ಏನು ಮಾಡ್ತಾವಳೆ? ಏನಿಲ್ಲ ಬಾ ಊಟ ಮಾಡಿ ಮಾಡಿ ಲೇ ಅವಳು ಏನು ಮಾಡ್ತಾವಳೆ? ಕಣ್ಣು ನೋಡ್ತೀವಿ. ಏನು ಮಾಡ್ತಿದ್ಯಾ? ಏನು ಮಾಡ್ತೀವಿ ಈಗ? ಏನೋ ಏನು ಮಾಡಬೇಡ, ಅದಕ್ಕೆಲ್ಲ ತೆಗಿತಾರೆ ಅಂತ ಹೇಳೋಳು. ಹಾಂ ನೋಡಪ್ಪ ಎಲ್ಲ ನನ್ನ ಕ್ಲಾಸ್ಮೇಟ್ ಇವತ್ತು ಫ್ರೆಂಡ್ ಮನೆಗೆ ಬಂದಿದ್ದೀವಿ. ನೀನೇ ಮಾತಾಡ್ಕೊ. ನಿಮ್ಮ ಅಮ್ಮ ದಾಸವಾಳ ಕೊಡ್ತದಲ್ಲ, ದಾಸವಾಳ ಚುಚ್ಚೋಳು, 3 ಗುಲಾಬಿ ಕೊಡ್ತು, 3 ಗುಲಾಬಿ ಚುಚ್ಚಿದ್ಲು. ಅದೊಂದು ದಾಸವಾಳ ಚೂರ ಇನ್ನೊಂದು ಅಲರ್ಸ್ತಾಳೆ. ಇನ್ನೊಂದು ಕಿತ್ಲೆ ಗಿಡ ಒಂದು ಇಸ್ಕೋಬೇಕು. ಹೇಳ್ಬಿಟ್ರೆ ಹೇಳ್ದೆ ಅಷ್ಟೊತ್ತು ಕೈ ಏನು ಮಾಡಬೇಡ. ಈಗ ಏನು ಮಾಡ್ತೀನಿ ಬೇಡ, ನಾನು ಮುದ್ದೆ ಮಾಡ್ಕೊಂಡು ಬಂದಿದ್ದೀನಿ. ನಾನು ಅಡುಗೆ ಮಾಡೋಳೆ, ನಾಟಿ ಕೊಡಿ ಸಾರು ಮಾಡಿ ಮುದ್ದೆ ಮಾಡ್ಕೊಡ್ತೀನಿ. ಮುದ್ದೆ ಮಾಡಿದ್ರಿಂದ ನಾನು ಇವನ್ನ ಮೀಟ್ ಮಾಡಕ್ ಬರದೇ ಆಗೋಯ್ತು. ನೂರಂತೂ ಬರದೇ ಇಲ್ಲ, ಅವಳಂತೂ ಬಂದೇ ಇಲ್ಲ. ಬಿಸಿ ಪರ್ಸನ್ ಎಲ್ಲ ಮನೆ ಹೋಗಿ ಬಿಸಿ ಪರ್ಸನ್. ಇನ್ನೂ ಒಂದು ಕೋಳಿ ಕುದಿ ಕದಾಗಿ ಬನ್ನಿ. ಹೋಗಿತ್ಯಾ ಹೇಗೆ ಮನೆಗೆ ಹುಡುಕಿ ಮನೆಗೆ ಹೋಗೋದಾ? ನೋಡಿ
ಏನು ನಾನು ಮನೆಗೆ ಕಟ್ಟಿದ್ದಿರೋ ಈ ತೋರ್ಸೋದ್ರಿಂದ ಏನು ಮಾನವರಿಗೆ ಹೋಯ್ತಿದೆ ನೋಡಿ ಫ್ರೆಂಡ್ಸ್ ಮೀಸೋದಲ್ಲಿ ಬುಕ್ ಮಾಡ್ಬಿಟ್ಟು ಏನು ಚೆನ್ನಾಗಿದೆ ನೋಡೋಕೆ ಚೆನ್ನಾಗಿ ಕಾಣಿಸ್ತಿದೆ ಡೆಕೋರೇಟ್ ಐಟಮ್ ಅಡುಗೆ ಮನೆಗೆ ಡೆಕೋರೇಟ್ ಅವಾರ್ಡ್ ಮಾಡ್ತಾರೆ ಅವಾರ್ಡ್ ಮಾಡ್ತಾರೆ ನೀವು ಊರಿಗೆ ಕೊಡ್ತೀವೋ ಬಾ ಊಟ ಮಾಡೋದು ಹೋಗಿ ಅಂತ ಟೈಮ್ ಆಯ್ತು ನೀವು ಬಂದಿರೋದೇ ಕಡೆಗೆ ಗೈಸ್ ನನಗೆ ಸೆಂಡ್ ಮಾಡ್ಬೋದು ಇದು ಸುಮ್ಮನೆ ಪ್ರೆಸ್ ಮಾಡಿದ್ರೆ ಸಾಕು ಸೆಂಟ್ರ್ ನನ್ನ ಜುಟ್ಟು ಮೇಲೆ ಎಲ್ಲರೂ ಕೊಂಡು ಚೆನ್ನಾಗಿ ಗೊತ್ತಾ ಈಗ ಖರಾಬ್ ಆಗೋಗಿದೆ ಅವಳು ಸಂಬ ಸಪೋರ್ಟ್ ಅಂತೆ ಈಗ ನಂದು ಅವಳು ತಮ್ಮೆ ಆಯ್ತಾ ಅದೇ ಯಾಕೋ ಗೊತ್ತಿಲ್ಲ ಬಾಯ್ ಒಳ್ಳೆ ಗಿಫ್ಟ್ ಈಗ ಇಬ್ರು ಒಂದೊಂದು ಶೇರ್ ಮಾಡ್ಕೊತೀವಿ ಮಿಷನ್ ತೆಗಿದಾನೆ ಮುಸ್ತದ್ದು ಮತ್ತೆ ಮಿಷನ್ ತೆಗಿದು ಹಾಕ್ಬಿಟ್ಟಿದ್ದೆ ನನ್ನ ಕ್ಯಾಮರಾ ಮನೆಯಿಲ್ಲ ಸಾರಿ ಸಾರಿ ಉಳಿದಿದ್ರಿ ನೀವು ನಂದೊಂದು ಮನೆ ಫ್ರೆಂಡ್ ಮನೆ ನೋಡಿದ್ರೆ ಜಾಬ್ ಚೆನ್ನಾಗಿತ್ತು ಎಷ್ಟು ಗ್ರಾಮ್ ಇರೋದು ಶುದ್ಧ 41 ಗ್ರಾಮ್ ಇರೋದು ಬಳೆ ಯಾವ ಥರ ಇದೆ ಅಂತ ಕಾಮೆಂಟ್ ಮಾಡಿ ಅವಳಿಗೆ ಊರಾಡ್ತಿದೆ ಬಿಡವ ನನ್ನದು ಊರಾಡ್ತದೆ ನಮ್ಗೆ ನನಗೆ ಅಂದ್ರೆ ಸರಿಯಾಗಿದೆ ನಿಮಗೆ ಇನ್ನೂ ಚಿಕ್ಕ ಇನ್ನೊಂದು ನಿನಗೆ ಊರಾಡ್ತದೆ ಅದು ನನ್ನ ಕೈಗೆ ನನ್ನ ಸೈಜ್ ಅಲ್ಲ ಎಣ್ಣೆ ಕಾಗೈತು ಕಡಿಮೆ ನೋಡಿ ನಂದು ಚೆನ್ನಾಗೈತೆ ಕಡೆ ಆಂಟಿ ಚೆನ್ನಾಗಿ ಅದು ಅದೇನೋ ಕಳುವಾದ್ರೆ ಏನೋ HOD ನಂಬರ್ ಈಗ ಪಕ್ಕದಲ್ಲಿ ಹಾಕೋದು ಚೆನ್ನಾಗೈತೆ ಬೇಡ 40 ಪ್ಯಾಕೆಟ್ ಒಂದು ಗ್ರಾಮ್ ಜಾಸ್ತಿ ಆಯ್ತು ಹೋಗಿ ಎಷ್ಟು ಇರುತ್ತೆ ಬೈ ಎಲ್ಲ ತೋರಿಸಿ ಝೂಮ್ ಐಕನ್ ಅಂದ್ರೆ ಫ್ರೆಂಡ್ ಝೂಮ್ ಐಕನ್ ಹಿಂಗಡೆ ಕ್ಯಾಮ್ರಾದಲ್ಲಿ ಝೂಮ್ ಆಗೋದು ಇದೇನೋ ಏನು ಒಲೆ ಅಂತ ಶುದ್ಧ ಚೆನ್ನಾಗೈತೆ ಸೂಪರ್ ಕಾಣಿಸ್ತದೆ ಕಣೆ ಸೂಪರ್ ಕಾಣಿಸ್ತದೆ ಆಂಟಿ ಕೈತೆ ಏನೋ ಇಷ್ಟು ದೊಡ್ಡ ವಾಲೆಗಳು ಕಿವಿ ಚೆನ್ನಾಗಿ ಕಾಣಿಸೋದಿಲ್ಲ ನಮ್ಮ ಮುಖ ಆಗಲ್ಲ ನಮ್ಮ ಒಂದು ಜೊತೆ ಜುಂಟಿ ತಗೋಬೇಕಲ್ಲ ಆದ್ರೂ ಆಗ್ಲೈತಿ ಹುಡುಗಿ ಅಂದ್ರೆ ಕಿವಿ ಹಾಲೆ ಆಗ್ಲಾಗೈತೆ ಮುಖನೂ ಆಗ್ಲ ದಪ್ಪನೆಗಳೆಲ್ಲ ಸರಿ ಐತೆ ಮುಖ ನೋಡ್ರಪ್ಪ ನಾನು ಮನೇಲಿ ಒಳ್ಳೆ ನಾಟಿ ಕೋಳಿ ಸಾರು ಮಾಡಿ ಮುದ್ದೆ ಮಾಡಿ ಮಾಡ್ಬಿಟ್ಟು ಬಂದೀನಿ ಇವ್ಳಿಗೆ ಹೇಳ್ದೆ ಅದಕ್ಕೆ ತಿನ್ಕೋ ಹೋಗದ ಅವಳು ಏನಾದರೂ ಮಾಡ್ತಾಳೆ ಅಂತ ಇವಳು ಚಿಕನ್ ಕಬಾಬ್ ಮಾಡಿದ್ದಾಳೆ ಚಿಕನ್ ಕಬಾಬ್ ಏನೇ ಕಬಾಬ್ ಮಾಡ್ಕೊಳ್ಳ ನನಗೆ ಇದು ಅವಳು ಹೋದ್ರೆ ಏನಾದರೂ ಮಾಡ್ತಾಳೆ ತಿನ್ಕೋ ಹೋಗದ ಅಂತ ನಾನೆಲ್ಲ ಬೋರ್ಡ್ ಹಾಕೋದು ಒಂದು ಎಡೆ ಹಾಕ ತಿನ್ಬಿಟ್ಟು ಎಲ್ಬಿಡೋಣ ಅಂತ ನಾನು ಅನ್ಕೊಂಡ್ರೆ ಊಟ ಮಾಡ್ಕೊಂಡು ಒಂದು ಅಡುಗೆ ಟೆನ್ಷನ್ ಮಾಡ್ಕೊಂಡು ಹೋಗಿ ಸಣ್ಣ ಅವಧಿ ನೋಡಿ ಎಲ್ಲೈತೆ ಕರಿ ಏನು ಮಲ್ಗಟ ಮನೆಗೆ ಹೋಗ್ಬೋದು ಜ್ಯೂಸ್ ಮಾಡಕ್ಕೆ ತಗೊಳ್ಳೆ ನೀನೇ ಮಾಡ್ಕೊಳ್ಳೆ ಅವಳಿಗೆ ಅಲ್ಲೆಲ್ಲ ಬಿಟ್ಬಿಟ್ಟು ಇದು ಮಾಡ್ತಾಳೆ ರಾಣಿ 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 ಥರ ಕುತ್ಕೊಬಿಟ್ಟಿದ್ಯಾ ಯಾವ ರಾಣಿವ ಜಡೆ ಮುಂದೆ ಕುಟ್ಕೋ ಜಡೆ ಸೂಪರ್ ಕಾಣಿಸ್ತದೆ ಲೇ ಅದಕ್ಕೆ ಏನು ಅರ್ಬಲ್ ಹೇರ ಇದೆ ಏನು ಕಣ್ಣು ಬೇಕಾದಂಗೆ ಅವೇ ತರಿಸ್ಬಿಟ್ಟು ಹಾಕಿ ಕೂದಲ ಹೋಗಿ ಹೋಗಿ ಹಂಗೆ ಅದು ಈ ಕುಶನ್ದು ಇದು ಬೀಟೆ ಇದು ಇಲ್ಲ ಈ ತರ ಇದು ಕೂಟ ಬೀಟೆ ಅಲ್ಲಿ ಚೇರ್ ಇತ್ತು ಅಲ್ಲಿ ಚೇರು ಅದು ಮತ್ತೆ ಇದು ಕಡೆ ಕಾಫಿನೇ ತೀಸ್ಕೊಂಡ್ರೆ ಇನ್ನೊಂದು ಚೂರು ಬಿಟ್ಕೊಂಡ್ಬಿಡಿ ಏನು ಸರಿ ಒಂದು ಅಲ್ಲ ಒಂದು ತುಂಬ ಮಾಡ್ಕೊಂಡಿಲ್ಲ ಕಡೆ ಕಾಫಿ ತೀರೋದ್ಮೇಲೆ ತೆಗಿತಾ ಇದ್ರಲ್ಲ ಬಿಟ್ಕೊಂಡು ಒಂಚೂರ ಇಲ್ಲಿ ಬೆಳೆಯುವಲ್ಲ ಎಲ್ಲಿ ಒಂಚೂರ ಯಾಕೆ ಬೆಳೆಯುವ ಕುಡಿದಿಲ್ಲ ಬೆಳೆಯೋರಿಗೆ ಗುಂಡೆ ಮಾಡ್ಕೊಂಡು ಚಿನ್ನ ಎಲ್ಲ ಮಾಡಿಬಿಟ್ಟು ಬೆಳ್ಳಿ ಹಾಕೊಂಡು ಅವಳೀಗ ಯಪ್ಪ ಹಾವು ನೋಡಿ ಭಯನೇ ಆಗೋಯ್ತು ಕಿತ್ಕೊಳ್ಳೆ ಅಲ್ಲಿ ಸ್ವಲ್ಪ ನಿನ್ನ ಮುಂದೆನೇ ಐತಲ್ಲ ಅಲ್ಲಿ ಅಲ್ಲಿ ನೋಡಲ್ಲಿ ಅಯ್ಯೋ ಅಷ್ಟು ಚೆನ್ನಾಗಿ ಕಾಣಿಸ್ತದೆ ಕುಂಡಿ ನಿನ್ನ ಕೈಯಿಂದ ನೋಡಲಿ ಅಲ್ಲಿ ಕೆಳಗಡೆ
ಅಲ್ಲಿ 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 ಕೈನೇ ತೋಡ್ಕೊಂಡು ಗಿಡ ಅಸಲ್ವಾ ಸಾಕು ಬರ ಈಗ ಊಟ ಮಾಡಿಕೊಂಡು ಸ್ವಲ್ಪ ತರಲೆ ತಮಾಷೆಗಳನ್ನ ಮಾಡಿಕೊಂಡು ಟೀ ಕಾಫಿ ಕುಡಿದು ಒಂದೆರಡು ರೀಲ್ಸ್ಗಳನ್ನ ಮಾಡಿಕೊಂಡು ಆಮೇಲಿಂದ ಒಂದು ಸ್ವಲ್ಪ ತೊಂಡೆಕಾಯಿ ಸಿಗ್ತದೆ ಬಾ ಅವಳಿಗೆ ಕಿತ್ಕೊಡೋಣ ಅಂತ ಅಂದ್ಬಿಟ್ಟು ಕರ್ಕೊಂಬಂದಿದ್ಲು. ಸೊ ತೊಂಡೆಕಾಯಿ ಎಲ್ಲನೂ ಕಿತ್ಕೊಂಡು ಹೂವಿನ ಗಿಡ ಕಟ್ ಮಾಡಿಸ್ಕೊಂಡು ನಮ್ಮ ಫ್ರೆಂಡ್ಗೆ ಟಾಟಾ ಬಾಯ್ ಹೇಳ್ಬಿಟ್ಟು ನಮ್ಮ ಮನೆ ಹತ್ರ ಬಂದ್ವಿ. ನಾವು ಬರೋಷ್ಟರಲ್ಲಿ ನನ್ನ ತಂಗಿ ಕೂಡ ಊರಿಗೆ ಹೋಗೋಕ್ಕೆ ರೆಡಿಯಾಗಿ ನಿಂತಿದ್ಲು. ಸೊ ನಾವು ಬರ್ತಿದ್ದಂಗೆ ನನ್ನ ತಂಗಿಯವರು ಕೂಡ ಊರಿಗೆ ಹೊರಟರು. ನನ್ನ ಫ್ರೆಂಡು ಕೂಡ ಕಟ್ ಮಾಡಿಸ್ಕೊಂಡು ಬಂದಿದ್ದಂಥ ಹೂವಿನ ಗಿಡಗಳೆಲ್ಲನೂ ನೀಟಾಗಿ ಚಿಕ್ಕ ಚಿಕ್ಕ ಪೀಸ್ಗಳಾಗಿ ಕಟ್ ಮಾಡಿಕೊಂಡು ಅವನ್ನ ಪ್ಯಾಕ್ ಮಾಡಿಕೊಂಡು ಮತ್ತು ನಮ್ಮನೆ ಕೂಡ ನಾನು ಚಿಕನ್ ಮಾಡಿರೋದ್ರಿಂದ ನಮ್ಮನೆ ಕೂಡ ಒಂದು ಸ್ವಲ್ಪ ಊಟ ಮಾಡಿಕೊಂಡು ಆಮೇಲೆ ಊರಿಗೆ ಹೋಗೋಕ್ಕೆ ಅಂತ ಅಂದ್ಬಿಟ್ಟು ರೆಡಿ ಆದ್ಲು. ಒತ್ತಿನೋದ್ರೆ ಕಾಣಿಸ್ತದೆ, ದೂರದಿಂದ ಕಾಣಿಸೋದಿಲ್ಲ. ನಾವು ಅಮ್ಮಂಗೆ ಈಗ ಹೋಗೋದು ನೋಡು, ನಾವು ಅಮ್ಮಂಗೆ ಅದಾಗ ಅದೇ ಹೋಯ್ತದೆ ದಾಲ್ ಕೊಡ್ದಂಗೆ ಕಾಣ್ತದೆ ಬೆಳಗಿರೋದು ಕತ್ಕೊ ಹುಂಗನೋ ಹೋಗಿ ತೋರ್ಸ್ಕೊಬಂತವೆ ಲೇಸರ್. ಎಲ್ಲರೂ ಯೂಟ್ಯೂಬ್ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ಅವ್ರ ಪರಿಚಯ ಮತ್ತು ಅವ್ರ ಫ್ಯಾಮಿಲಿ ಪರಿಚಯನ ಮಾಡ್ಕೊಂಡಿರ್ತಾರೆ. ಸೊ ನಾನು ಆ ಥರ ಯಾವ ಪರಿಚಯನೂ ಮಾಡ್ಕೊಂಡಿಲ್ಲ. ಸೊ ಮುಂದಿನ ವೀಡಿಯೋಗಳಲ್ಲಿ ನಮ್ಮ ಪರಿಚಯ ಮತ್ತು ನಮ್ಮ ಫ್ಯಾಮಿಲಿ ಪರಿಚಯ ಮತ್ತು ನಮ್ಮ ಫ್ರೆಂಡ್ಸ್ಗಳನ್ನ ಪರಿಚಯ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಟೈಮ್ ಸಿಕ್ಕಿದಾಗ ಅದನ್ನು ಕೂಡ ಮಾಡಿ ಹಾಕ್ತೀನಿ. ಸೊ ಈ ವಿಡಿಯೋ ಹೇಗಿತ್ತು ಅಂತ ಅಂದ್ಬಿಟ್ಟು ಕಮೆಂಟ್ ಮಾಡಿ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.